ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿನ್ನೆ ವಿಡಿಯೋದ ಮುಂದುವರಿದ ಭಾಗ ಆಗಿರುತ್ತದೆ. ಆದ್ದರಿಂದ ನಿನ್ನೆ ವಿಡಿಯೋ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಡ್ಬಂದು ಈ ವಿಡಿಯೋನ ನೋಡಿ ಅಂತೇಳಿ ಕೇಳ್ಕೊತೀನಿ. ಯಾಕೆಂದರೆ ನಿಮಗೆ ಸ್ಟೋರಿ ಅರ್ಥ ಆಗಬೇಕು ಅಂದರೆ ನಿನ್ನೆ ವಿಡಿಯೋನ ನೋಡ್ಕೊಂಡ್ಬನ್ನಿ. ಸ್ಟೋರಿ ತುಂಬ ಚೆನ್ನಾಗಿದೆ, ಕಾಮಿಡಿನೂ ತುಂಬ ಚೆನ್ನಾಗಿದೆ. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಸರಿ, ಇನ್ಯಾಕೆ ತಡ, ಇವತ್ತಿನ ಕಥೆನ ಶುರು ಮಾಡೋಣ ಬನ್ನಿ. ಸರಿ, ಎಲ್ಲ ಮ್ಯಾಚಿಂಗು ಸರಿಯಾಗಿದೆ. ನನ್ನ ಸೀರೆ, ನನ್ನ ಬ್ಲೌಸು, ನನ್ನ ನೆಕ್ಲೆಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ನನಗಿವಾಗ. ಇವ್ರು ಎಲ್ಗೋದ್ರಪ್ಪ ಇಷ್ಟೊತ್ತಾದ್ರೂ? ಅಲ್ಲ, ನಾನ್ ರೆಡಿ ಆಗಿ ಬಂದ್ರು ಅವ್ರಿನ್ನ ರೆಡಿ ಆಗಿರಂಗ್ ಕಾಣಲ್ಲ. ರೀ ರೀ ರೆಡಿ ಆದ್ರ ಇಲ್ವಾ ಇನ್ನನ? ಲೇ, ನಾನ್ ರೆಡಿಯಾಗಿ ಆಲೇನೆ ಅರ್ಧ ಗಂಟೆ ಮ್ಯಾಲಾತು. ಅವಾಗಿಂದ ಕೂಗ್ತಾ ಇದೀನಿ ರತ್ನ ರತ್ನ ಅಂತನ. ನಿನ್ ಕಿವೆ ಕೇಳಸಂಗೆ ಇಲ್ಲ. ಹೌದಾ, ನೀವ್ ಅವಾಗ್ಲೇ ರೆಡಿಯಾಗಿ ಕೂಗುದ್ರೇನು ನನಗ್ ಕೇಳಿಸ್ಲೇ ಇಲ್ಲ ಕಿವೆ. ಒಂದ್ ಸ್ವಲ್ಪ ಜೋರ ಕೂಗ್ಬೇಕಾನೆ ನೀವು. ನಾನ್ ಗಂಟ್ಲು ಕಿತ್ತೋಗಂಗ್ ಕೂಗಿನಮ್ಮ, ನಿನಗೆ ಕಿವೆ ಕೇಳಿಸ್ಬೇಕಲ್ಲ. ನಿನ್ ಲೋಕ್ತಾಗೆ ಇದ್ದೆ, ಮೇಕಪ್ ಮಾಡ್ಕೊಂತಿದ್ದೇನೋ, ಅದಕ್ಕೆ ನಿನಗೆ ಕೇಳಿಸಿಲ್ಲ ನಾನು ಕರೆದಿದ್ದು. ಇವಾಗ ಯಾಕೆ ಇಲ್ಲಿ ನಿಂತ್ಕೊಂಡು ಇವಾಗ ಇದ್ರ ಬಗ್ಗೆ ಚರ್ಚೆ? ಇವಾಗ ರೆಡಿಯಾಗಿ ಬಂದಿದ್ಯಾ ತಾನೆ? ಬಾ ಹೋಗೋಣ ಜಲ್ದು, ಪಿಕ್ಚರಿಗೆ ಟೈಮ್ ಆಗುತ್ತೆ. ರೀ, ನಾ ಈ ಸೀರೆಲಿ ಹೆಂಗ್ ಕಾಣಿಸ್ತಾ ಇದೀನಿ? ನಿಜ ಹೇಳ ಸುಳ್ಳು ಹೇಳ? ರೀ, ನಿಜನೇ ಹೇಳ್ರಿ. ಹೆಂಗ್ ಕಾಣಿಸ್ತಾ ಇದೀನಿ ಹೇಳಿ ಪ್ಲೀಸ್. ಒಂಚೂರು ಚೆನ್ನಾಗ್ ಕಾಣಿಸ್ತಿಲ್ಲ ನನಗೇನ. ಅಯ್ಯೋ, ಒಳ್ಳೆ ಕಚ್ಚಡವಾಗಿದ್ಯಾ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ಸರಿಯಾಗಿ ಹೇಳ್ರಿ, ಕರೆಕ್ಟ್ ಆಗಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತನ. ನೋಡಿದ್ರ ವೀಕ್ಷಕರೇ, ನಿಜ ಹೇಳಿ ಹಿಂಗೇನೆ. ರೀ, ಬೇಗ ಹೇಳ್ರಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತನ. ಪ್ಲೀಸ್ ಹೇಳ್ರಿ, ಬೇಗ ಹೋಗೋಣ, ಟೈಮ್ ಆಗುತ್ತೆ. ನೀವೀಗ ನಿಜ ಹೇಳಿಲ್ಲ ಅಂದ್ರೆ ನಾನು ಹೋಗಿ ಬ್ಯಾರೆ ಸೀರೆ ಉಡ್ಕೊಂಬತ್ತೀನಿ ಅಷ್ಟೇ. ನಾನು ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಹೇಳ್ರಿ ನಿಜಾನ. ಅಯ್ಯಯ್ಯೋ, ಇಲ್ಲ ಕಣಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಸೀರೆಗೆ. ಆಪ್ತ ಮಿತ್ರ ಪಿಕ್ಚರ್ನಾಗೆ ಹೀರೋಯಿನ್ ಇದಾರಲ್ಲ, ಅವ್ರ ತರನೇ ಕಾಣಿಸ್ತಾ ಇದ್ಯಾ ನೀನು. ಅಂದ್ರೆ ನಾನು ಸೌಂದರ್ಯ ಅವ್ರ ತರ ಕಾಣಿಸ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ? ನನಗಂತೂ ತುಂಬಾ ಖುಷಿ ಆಯ್ತು. ನಡೀರಿ ಹೋಗೋಣ. ನಾನು ನಾಗವಲ್ಲಿ ತರ ಇದೀಯಾ ಅಂತ ನಾನ್ ಹೇಳಿದ್ರೆ ಇವಳು ಸೌಂದರ್ಯನ್ ತರ ಇದೀನಿ ಅಂತ ತಿಳ್ಕೊಂತಾ ಇದ್ದಾಳೆ. ಬಿಡಿ, ಏನ್ ಮಾಡಕ್ಕಾಗುತ್ತೆ? ಏನು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಏನ್ ದುಡ್ಡ ಕೊಡ್ಬೇಕಾಗೈತೆ? ನಮ್ದ ಕಣ್ಗುಂಡಕಯ್ಯ ಬಿಂದಿಗೆ ನಾನು ನೀರ್ ಹಿಡಿಯಕಂತ ತಾಂಡೋಗಿ ಮರ್ತಾದೆ ಬಂದಿದ್ದೀನಿ. ಹೆಂಗ ನೀನ್ ತಂದಿಕ್ಕೆಂದ್ರೆ ಅದಕ್ಕೆ ಸರಿಯಾಗೈತ. ಇನ್ಯಾರನ್ನ ತಾಂಡೋಗಿದ್ರೆ ಕೊಡ್ತಿರ್ಲಿಲ್ಲ, ಬಚ್ಚಿಕೆ ಮಾರ್ ಮುಂಡ್ಯಾರು. ಹೋಗ್ಲಿ ಬಿಡೆ, ಆಮೇಲೆ ಹೋಗ್ಬೇಕಾರೆ ತಾಂಡೋಗ್ವಂತೆ. ಕುಕವನ್ ಶಣವತ್ತು ಮಾತಾಡೋಣ, ಹೋಗಿವೆ ಅಂತ ಆಮೇಲೆ. ಎಲ್ಗುಂಡಕಯ್ಯ, ನಿನ್ ಸೊಸೆನೆ ಕಾಣಿಸ್ತಾ ಇಲ್ಲ, ಎಲ್ಗೋಗಿ ಅವಳೆ? ಅವಳಿನ ಎಲ್ಗ ಹೋಗ್ತಾಳೆ? ಇವತ್ತೇನೋ ದೇವ್ರ ಬುದ್ಧಿ ಕೊಟ್ಟವನೆ, ಹೊತ್ತು ಮುಂಚೆ ಎದ್ದು ವಾರಪರ ಮಾಡಿ ತಿಂಡಿ ಮಾಡ್ತೀನಿ ಅಂತ ಓದ್ಲಮ್ಮ ಅಡ್ಗೆ ಮನೆಯಕ್ಕೆ. ಲೇ ಇವಳೆ, ಅಮ್ಮ ನೋಡಲ್ಲಿ ಅಲ್ಲೇ ಕುಕಣೈತಿ. ಇವಾಗೇನ ಕೇಳಿರೆ ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಏನ್ ಹೇಳ್ತೀಯಾ? ಪಿಕ್ಚರ್ಗೆ ಹೋಗ್ಬೇಕು ಅಂದ್ರೆ ಗ್ಯಾರಂಟಿ ಕಳ್ಸಲ್ಲ. ಪಿಕ್ಚರ್ ಯಾಕೆ ನೋಡಕ್ ಹೋಗ್ತೀರಾ? ಸುಮ್ನೆ ದುಡ್ಡು ಒಂದು ದಂಡ ಅಂತ ಬೈತೈತೆ ಅಮ್ಮಯ್ಯ. ಅದಕ್ಕೇನೆ ಏನ್ ಹೇಳ್ತೀಯ ಇವಾಗ? ಅಯ್ಯಯ್ಯಯ್ಯ, ಅಲ್ಲ, ಮದ್ವೆ ಆಗಿ ಹೆಂಡತಿ ಮಗಳಾಗಿದ್ರು ಇನ್ನ ಅಮ್ಮಯ್ಯ ಅಮ್ಮಯ್ಯ ಅಂತ ಎದರಿಕೆಂತಿರಲ್ಲ. ಬಾಯಿ ಮುಚ್ಕೊಂಡ್ ಬರ್ರಿ, ನನ್ಗೆಲ್ಲ ಗೊತ್ತೈತಿ ಏನ್ ಹೇಳ್ಬೇಕು ಅಂತನ. ಸುಮ್ಮನೆ ಬರ್ರಿ, ನೀವೇನು ಮಾತಾಡಕ್ ಹೋಗ್ಬೇಡ್ರಿ, ಅಲ್ಲಿ ನಾನೆಲ್ಲ ಹೇಳ್ತೀನಿ. ರೀ, ಈ ಲಸ್ಮಕ್ಕ ಯಾವಾಗ ಬಂದ್ ಕೂಕಳ್ಳು ನಮ್ಮನೆಯಕ್ಕೆ? ಮೊದ್ಲೇ ಇವಳು ಬಾಯಿ ಸರಿ ಇಲ್ಲ. ಆ ಲಸ್ಮಕ್ಕನೆ ಕೇಳೋಣ ಯಾವಾಗ ಬಂದ್ ಕೂಕಂಡೆ ಅಂತನ. ಹೋಗು ಕೇಳ್ಕೊಂಬರಗು. ಹಂಗೇನೆ ಯಾವಾಗ ಎದ್ದೋಗ್ತೀಯಾ? ನಾವ್ ಎಲ್ಗ ಹೋಗ್ಬೇಕು, ಎದ್ದು ಹೋಗು ಅಸಕ್ಕೆ ಅಂತಾನು ಹೇಳು. ಅಲ್ಲ, ನಿಮ್ಮಂತನ್ನು ಕಟ್ಕೊಂಡು ಏನ್ ಬಡ್ಕೋಬೇಕು ಹೇಳು? ಅವಳು ಮೊದ್ಲೇ ಫಿಟ್ಟಿಂಗ್ ಲಸ್ಮಕ್ಕ ಅಂತ ನಮ್ಮೂರು ತುಂಬಾ ಫೇಮಸ್ ಆಗಿದ್ದಾಳೆ. ನಮ್ಮ ಅತ್ತಿಗೆ ಏನೋ ಒಂದ್ ಹೇಳಿ ಯಾಮಾರಿಸಿ ಹೋಗೋಣ ಪಿಕ್ಚರ್ ನೋಡಕ್ಕೆ ಅಂದ್ರೆ ಇವಳು ಬಂದು ಕುಕ್ಕರಿಸ್ಕೊಂಡಿದ್ದಾಳೆ. ಶನಿ ಬಂದು ಕುಕ್ಕಂಡಂಗೆ ಕುಕ್ಕಂತಾಳೆ. ಇನ್ನೇನ್ ಮಾಡಕ್ಕಾಗುತ್ತೆ? ನಾನು ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ತೀನಿ. ನೀನೇನು ಮಾತಾಡಕ್ ಹೋಗ್ಬೇಡ, ಸುಮ್ಮನೆ ನನ್ನಿಂದ ಬಾ ಅಷ್ಟೇನೆ, ಬಾಯಿ ಮುಚ್ಕೊಂಡು. ಈಗ ಗುಂಡಕಯ್ಯ, ನಿನ್ ಸೊಸೆನು ನಿನ್ ಮಗ ಎಲ್ಗ ಹೊಳ್ತಿರಂಗ್ ಕಾಣ್ತಾರೆ. ಲೇ ಪಾಪ, ಎಲ್ಗಲ್ಲ ಹೊಳ್ತಿದ್ರ ನೀನು ನಿನ್ನೆಂತೀನು ಇದ್ದಕ್ಕಿದ್ದಂಗೆನೆ? ಅದೇ ನಮ್ಮ ಅಮ್ಮಗೆ ಹುಷಾರಿಲ್ವಂತೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರಂತೆ, ಸೀರಿಯಸ್ ಅಂತೆ. ಅದಕ್ಕೇನೆ ಹೋಗಿ ನೋಡ್ಕೊಂಡ್ ಬರ್ತೀವಿ ಕಣತೆ. ಇವಾಗ ಹೋಗಿ ಸಾಯಂಕಾಲ ಅಷ್ಟೊತ್ತಿಗೆ ಬರ್ತೀವಿ. ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರಂತ ನಿಮ್ಮ ಅಮ್ಮಗೆ? ಅಯ್ಯೋ ಶಿವನೇ, ಅದೇನಾತೆ? ನೆನ್ನೆ ಇನ್ನು ಫೋನ್ ಮಾಡಿದಾಗ ಚೆನ್ನಾಗೇ ಇದ್ಲಲ್ಲೇ ನಿಮ್ಮ ಅಮ್ಮಯ್ಯ, ಗನ್ವಾಗಿ ಮಾತಾಡ್ತಿದ್ಲು. ಏನಾಗೈತಂತೆ ಇದ್ದಕ್ಕಿದ್ದಂಗೆನೆ? ಅದೇ ಕಣತೆ, ಬಟ್ಟೆ ಒಗಿತೀನಿ ಅಂತ ಟ್ಯಾಂಕ್ ಇಂತಾಕ್ ಹೋಗಿತ್ತಂತೆ. ಆ ಟ್ಯಾಂಕ್ ಇಂತಾಗೆ ನೀರ್ ಬಿದ್ದು 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 ಕೊಪ್ಪೆ ಜೈನ್ ಕಟ್ಟಿ ಜಾರ್ತೈತೆ. ಅವಮ್ಮ ನೋಡಿಲ್ಲ, ಕಾಲಿಕೈತೆ ಬಿದ್ದು ಸೊಂಟ ಮುರ್ಕಣೈತೆ. ಅದಕ್ಕೇನೆ ಸ್ಯಾನೆ ನೋವಾಗೈತಂತೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯವ್ರೆ. ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಇಬ್ರುನು. ಹೌದೇನಿ ರತ್ನಮ್ಮ, ನಿಮ್ಮ ಅಮ್ಮನ ಸೊಂಟ ಮುರ್ದೈತೆ? ಅಲ್ಲ, ಸೊಂಟ ಮುರ್ದೈತೆ, ಸೀರಿಯಸ್ ಆಗೈತೆ, ಅಡ್ಮಿಟ್ ಆಗೈತೆ ನಮ್ಮ ಅಮ್ಮಯ್ಯ ಅಂತ ಹೇಳ್ತೀಯ? ನಿನ್ ಮಕ್ಕಳಾಗ ನೋಡಿರೆ ಒಂದ್ ಈಟನ ಬೇಜಾರೆ ಕಾಣಿಸ್ತಿಲ್ವಲ್ಲೇ ನಿಮ್ಮ ಅಮ್ಮಯ್ಯ ಚೆನ್ನಾಗಿಲ್ಲ ಅಂತನ? ಅಲ್ಲ, ಗಂಡ ಹೆಂಡತಿ ಮಕ್ಕಳು ನೋಡಿರೆ ನಿಮ್ಮ ಅಮ್ಮ
ಅಮ್ಮಗೆ ಚೆನ್ನಾಗಿಲ್ದೇನೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದಕ್ಕೆ ನೋಡ್ಕೊಂಬರಕ್ ಹೋಗ್ತಾ ಇದ್ದೀರಾ ಅಂತ ಅನ್ಸಲ್ಲ ನಿಮ್ಮ ಮಕ ನೋಡಿದ್ರೆ. ಮತ್ತೆ ಇನ್ನೇನ್ ಅನ್ಸುತ್ತೆ? ಯಾವ್ದಾದ್ರು ಫಂಕ್ಷನಿಗೋ ಮದ್ವಿಗೋ ಇಲ್ಲ ಪಿಕ್ಚರ್ಗೋ ಏನಾನ ಹೋಗ್ತಾ ಇದೀರೇನೋ ಅನ್ಸುತ್ತೆ ನಿಮ್ಮಿಬ್ರು ನೋಡ್ತಿದ್ರೆ. ಯಾರಿಗೂ ಬರ್ದೇ ಇರೋಂತ ಅನುಮಾನ ಈ ಲಸ್ಮಕ್ಕಗ್ ಬಂದ್ಬಿಡುತ್ತೆ. ಬಾಯಿ ಮುಚ್ಕೊಂಡು ಕುಕ್ಕಮ್ಮಕ್ಕೆ ಏನ್ ತಂತಾಳೆ ಹೇಳು? ಹ್ಞೂ ಕಣೆ, ನನಗೂ ಹಂಗೆ ಅನ್ನಿಸ್ತಾ ಇತ್ತು ಇವಾಗ ಲಸ್ಮಕ್ಕಿ ಹೇಳಿದ್ಮೇಲೆ. ನೋಡು, ನಿಮ್ಮ ಅಮ್ಮ ಸ್ವಾಂಟ್ ಮುರ್ಕೊಂಡು ಆಸ್ಪತ್ರೆ ಸೇರಿದ್ರು ನಿನ್ನ ಮಕ್ಕದಾಗೆ ಆ ದುಃಖ ಆಗ್ಲಿ ಆ ಬೇಜಾರಾಗ್ಲಿ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಶಿವನೇ, ನಮ್ಮಮ್ಮ ಸೊಂಟನೇ ಮುರಕ್ಕೆ ಇದೆಯಲ್ಲಪ್ಪ ದೇವ್ರೇ. ನಮ್ಮಮ್ಮ ಸೊಂಟದ ಬದಲು ನಮ್ಮ ಅತ್ತೆ ಸೊಂಟನಾದ್ರೂ ಮುರಕ್ ಬರ್ದಾಗಿತ್ತೇ. ಈಗಲಾದ್ರೂ ನಿಮಗೆ ನಂಬಿಕೆ ಬಂತ ನಮ್ಮಮ್ಮ ಸೊಂಟ ಮುರಿದೈತೆ ಎಂಬುದು? ಅಯ್ಯೋ, ನಾನ್ ಸುಮ್ನೆ ಮಾತಿ ಕೇಳಿರೆ ನೀನೆಂತ ಈ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ಅಯ್ಯೋ ಬಿಡೆ ತಾಯಿ, ಏನ್ ಇಷ್ಟೊಂದು ನೋಡ್ತಾ ಇದ್ಯಾ? ಅಲ್ಲ, ಇವಾಗಿನ ಗನ್ವಾ ಖುಷಿಯಾಗಿದ್ದೆ. ನಾವೇನೋ ಸುಮ್ಮನೆ ಮಾತಿಗೆ ಹಂಗಂದ್ರೆ ನೀನೇನ್ ಕಣ್ಣೀರು ಧಾರೆನೆ ಒರೆಸ್ತಾ ಇದೆಯಲ್ಲ ನಮ್ಮ ಮನೆಯಾಗೆ. ಸುಮ್ನಿರು. ಮತ್ತಿನ್ನೇನತ್ತೆ? ಅಲ್ಲ, ನಾನು ಇಷ್ಟು ದುಃಖದಿಂದ ನಮ್ಮ ಅಮ್ಮನ ನೋಡಕ್ ಹೋಗ್ತಿದ್ದೆ ಆಸ್ಪತ್ರೆಗೆ, ನೀವು ನನ್ನ ಮೇಲೆ ಅನುಮಾನ ಪಡ್ತೀರಿ ಈ ಲಸ್ಮಕ್ಕನ್ ಮಾತು ಕೇಳ್ಕೊಂಡು? ನಿನ್ ಮಕ ನೋಡಿದಾಗ ನನಗೆ ಹಂಗ ಅನ್ನಿಸ್ತಮ್ಮ ಯಾಕನ, ಅದಕ್ಕೆ ಹಂಗ ಅಂದೆ. ನೀನೇನು ಅಯ್ಯೋ ರಾಮ, ಅಲ್ಲ ಸುಮ್ನೆ ಮಾತಿಗೆ ಹೇಳಿದ ಗಂಗೆನೆ ಹರಿಸ್ತಾ ಇದೆಯಲ್ಲ. ಸಾಕು, ಕಣ್ಣೀರು ಒರೆಸ್ಕೊಂಡು ಹೋಗು, ನೋಡ್ಕೊಂಬರೋಗು. ನನಗೆ ಯಾಕೋ ನೀನ್ ನೋಡ್ತಿದ್ರೆ ಅನುಮಾನದಲ್ಲಿ ಅನುಮಾನ ಬತ್ತೈತೆ. ಇನ್ನೂ ಒಂದು ಅನುಮಾನ ಕಾಡ್ತಾ ಐತೆ ನನಗೆ. ಕೇಳನೋ ಬ್ಯಾಡವೋ ಅನ್ನಿಸ್ತೈತೆ. ಅದೇನ್ ಅನುಮಾನ ಲಸ್ಮಕ್ಕ? ನೀನು ಅನುಮಾನದಾಗೆ ಹುಟ್ಟಿರೋಳಾಗಿದ್ಯಾ. ಅದೇನ್ ಅನುಮಾನ ಕೇಳಿ ಬಗೆಹರಿಸ್ಕ. ಇದೇನಪ್ಪ, ಇನ್ನೂ ಒಂದು ಅನುಮಾನ ಬಂತೆ ಈ ಲಸ್ಮಕ್ಕನ್ ತಲೆಗೆ. ಇವಾಗ ಏನ್ ಕೇಳ್ತಾಳೋ ದೇವ್ರೇ. ಅಲ್ಲ, ನೀವಿಬ್ರು ಆಸ್ಪತ್ರೆಗೆ ತಾನೇ ಇವಾಗ ಹೋಗ್ತಿರೋದು? ಹ್ಞೂ, ಹೇಳ್ದೆ ತಾನೇ ಯಾವಾಗ್ಲೇನೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರಂತೆ ನೋಡ್ಕೊಂಬರಕ್ ಹೋಗ್ತೀವಿ ಅಂತನ. ಆಸ್ಪತ್ರೆಗೆ ನಾವು ಹೋಗ್ತಿರೋದು ಯಾಕೆ? ಅದೇನು ಇಲ್ಲ, ನಿನ್ನ ಅಲಂಕಾರ ನೋಡ್ತಿದ್ರೆ ಆಸ್ಪತ್ರೆಗೆ ಹೋಗೋ ತರ ಕಾಣಿಸ್ತಾ ಇಲ್ಲ. ನಿಂದು ಹೊಸ ಸೀರೆ ಏನ್ ಕೇಳ್ತೀಯ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸು, ನಿಂದು ನೆಕ್ಲೆಸು, ಆಮೇಲೆ ನಿನ್ ಮೇಕಪ್ ಎಲ್ಲ ನೋಡ್ತಿದ್ರೆ ಆಸ್ಪತ್ರೆಗೆ ಹೋಗ್ತೀರಾ ಅಂತ ಯಾರಿಗೂ ಅನ್ಸಲ್ಲ. ಏನಪ್ಪ ಇದು? ನಾನು ಏನೋ ಒಂದು ಹೇಳಿ ಯಾಮಾಸಿ ಹೋಗೋಣ ಅಂತಿದ್ರೆ ಈ ಫಿಟ್ಟಿಂಗ್ ಲಸ್ಮಕ್ಕ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಮಾಡಂಗ್ ಕಾಣ್ತಾಳೆ ಇವತ್ತು. ಏನ್ ಮಾಡೋದು ಇವಾಗ? ನಮ್ಮಮ್ಮ ಚೆನ್ನಾಗಿಲ್ಲ, ಸೊಂಟ ಮುರ್ದೈತೆ, ನೋಡ್ಕೊಂಬರೋಣ ಅಂತ ನಾನು ಹೊಲ್ಟು ಹೋಗ್ತಿದ್ರೆ ಈ ಲಸ್ಮಕ್ಕಯ್ಯ ಸುಮ್ ಕುಕ್ಕಮಕ್ಕಾಗಲ್ಲೇ. ಮ್ಯಾಚಿಂಗ್ ಸೀರೆ ಉಡ್ಕೊಂಡಿದ್ಯಾ, ಬ್ಲೌಸ್ ಇಕ್ಕೊಂಡಿದ್ಯಾ, ನೆಕ್ಲೆಸ್ ಹಾಕೊಂಡಿದ್ಯಾ, ಮೇಕಪ್ ಮಾಡ್ಕೊಂಡಿದ್ಯಾ, ಅದು ಇದು ಅಂತ ಹೇಳಿ ಕೇಳ್ಕೊಂಡು ಕುಕ್ಕೊಂಡಿದ್ಯಾ. ನನಗೆ ಹಂಗೇನೆ ಅದೆಲ್ಲ ಮಾಡ್ಕೊಂಡಂಗ ಆಗ್ತೈತೆ. ನಮ್ಮ ಅಮ್ಮ ಏನಾತಪ್ಪ ಅಂತನ ನೀನ್ ನೋಡಿದ್ರೆ ಅದು ಇದು ಹೇಳ್ಕೊಂಡು ಕುಕ್ಕೊಂಡಿದ್ಯಾ. ಸುಮ್ಮನೆ ಕುಕ್ಕಳಕ ನೀನು ಯಾತೆ ಹೇಳಕ್ ಹೋಗ್ಬೇಡ. ನೀನ್ ಹಿಂಗೆಲ್ಲ ಕೇಳಿದ್ರೆ ನಮ್ಮ ಅತ್ತಿಗೆ ಅನುಮಾನ ಬರಲ್ಲೇ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನ. ಸರಿ ಸರಿ, ನೀನು ಅಳ್ಬೇಡ, ಸಾಕ್ ಮಾಡು. ನಾನೇನ್ ನಿನ್ನೇನು ಹೋಗ್ಬೇಡ ಅಂತ ತಡೆಯಲ್ಲ. ಹೋಗಿ ನೋಡ್ಕೊಂಬರೋಗ್ ಹೋಗಿ ಜಲ್ದು. ಬೈಗಾಗ ಹೊಟ್ಟತಿಗೆ ಬರ್ಬೇಕಷ್ಟೇ ಮನೆಗೆ ಹೋಗಿ. ಸರಿ ಕಣತೆ, ನಾವು ಹೋಗಿ ನೋಡ್ಕೊಂಬರ್ತೀವಿ. ಲೇ ಇವಳೆ, ಯಾವ್ದಕ್ಕೂ ನಿಮ್ಮ ಅಮ್ಮಗೆ ಒಂದ್ ಫೋನ್ ಮಾಡಿ ಹೇಳು. ನಾನು ನೀನ್ ಚೆನ್ನಾಗಿಲ್ಲ ಅಂತ ಹೇಳಿದೀನಿ. ಏನನ ನಮ್ಮ ಅತ್ತೆ ಫೋನ್ ಮಾಡಿರೆ ಹುಷಾರಿಲ್ಲ ಸೊಂಟ ಮುರಿದೈತೆ ಅಂತ ಹೇಳಕ್ ಹೇಳು ನಿಮ್ಮ ಅಮ್ಮಗೆ ಫೋನ್ ಮಾಡಿ. ನಾನು ಆಲೇನೆ 2-3 ಸರಿ ಟ್ರೈ ಮಾಡಿದೆ ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳೋಣ ಅಂತನ. ಯಾಕ ಸ್ವಿಚ್ ಆಫ್ ಅಂತ ಗೊತ್ತಾಯ್ತು. ನಡೀರಿ, ಅಲ್ಲೆಲ್ಲ ಹೋದಾಗ ಏನನ ಆನ್ ಮಾಡ್ಕೊಂಡಿದ್ರೆ ಮಾಡಿ ಹೇಳಕ್ಕಾಗುತ್ತೆ. ಇಲ್ಲಿದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಇವ್ರೇನ್ ಫೋನ್ ಮಾಡಲ್ಲ, ಏನಿಲ್ಲ, ಗೊತ್ತಾಗಲ್ಲ. ನಡೀರಿ ಸುಮ್ಮನೆ. ಇನ್ನೇನಿಲ್ಲ ಸ್ಮಕ ಸಮಾಚಾರ? ಗೌರಮ್ಮನ್ ಕುಂಡಿಸ್ತೀರೇನೆ ಊರಾಗೆ? ಬಿಡಕಾತ, ಏನ್ ಕುಂಡಿಸ್ತೀರಾತ? ಅಲ್ಲ, ಮುಂಚೆ ಇದ್ದಂಗೆ ಹೆಣ್ಮಕ್ಳು ಇಲ್ಲ ಇವಾಗ ಬರೇ ಮೊಬೈಲು ಟಿವಿ ನೋಡ್ಕೊಂಡು ಮನೆಗೆ ಸೇರ್ಕೊಂತಾರೆ ಹೆಣ್ಮಕ್ಳು. ಬರೋದೇ ಇಲ್ಲ ಗೌರಮ್ಮನ್ ಕುಂಡ್ರಸನ ಬರ್ರಿ ಅಂದ್ರೆ ಯಾರು ಬರೋದೇ ಇಲ್ಲ. ಏನ್ ಮಾಡೋಣ ಹೇಳು? ಇನ್ನೇನ್ ಮಾಡೋದು? ನಾನೇ ಹೋಗಿದ್ದೆ ಎಲ್ಲಾರನ್ನ 3-4 ಜನನ್ ಕರ್ಕೊಂಡು ಕುಂಡ್ರಿಸಿ ಎಲ್ಲನ ಪೂಜೆ ಮಾಡಿವಮ್ಮ ನೆನ್ನೆ ದಿವಸ. ಹ್ಞೂ ಕಣೆ ಲಸ್ಮಕ್ಕ, ಮೊದ್ಲು ಮಸ್ತಾಗ್ ಬರೋರು ಹೆಣ್ಮಕ್ಳು ಗೌರಮ್ಮನ್ ಕುಂಡ್ರಸಕಂದ್ರೆ. ಇವಾಗ ಒಬ್ರು ಬರಲ್ಲ. ಅಮ್ಮಣಿ, ರತ್ನಮ್ಮ ಮನೆಯಾಗ ಇದೆಯೇನೆ? ಆಗಳ ಯಾರ ರತ್ನಮ್ಮ ಅಂತ ಕರಿಯಂಗಿದ್ದಾರೆ. ಯಾರವ್ರು? ಬರ್ರಿ ಒಳಕ್ಕೆ. ಇದೇನಪ್ಪ ಇದು? ನನ್ ಕಣ್ ನಾನೇ ನಂಬಕ್ಕಾಗ್ತಿಲ್ಲ. ಯಾಕೆ ಗುಂಡಕಯ್ಯ, ಏನಾಯ್ತು? ಅಲ್ಲಿ ನೋಡೆ ಲಸ್ಮಕ್ಕ, ನನ್ ಸೊಸೆ ನಮ್ಮ ಅಮ್ಮಗೆ ಚೆನ್ನಾಗಿಲ್ಲ ಅಂತ ನೋಡಕ್ ಹೋದ್ಲು ತಾನೇ. ನೋಡಲ್ಲಿ ಯಾರು ಬಂದಿದ್ದಾರೆ? ಅವ್ರ ಅಮ್ಮನೇ ಬಂದ್ ನಿಂತಿದ್ದಾಳೆ ಇಲ್ಲೇನೆ. ಯಾಕೆ ಬಿಗ್ರೆ ಹಂಗ್ ನನ್ನೇ ನೋಡ್ತಾ ಇದ್ದೀರಾ? ಅಲ್ಲ, ನೀನೇ ತಾನೇ? ಹ್ಞೂ ನಾನೇ. ನಿನ್ ಸೊಸೆ ಇದ್ದಾಳಲ್ಲ ರತ್ನಮ್ಮ, ಅವ್ರ ಅಮ್ಮಯ್ಯ ನಾನು. ಯಾಕೆ ಇಷ್ಟು ಬೇಗ ಮರ್ತ್ಬಿಟ್ರೆ ನನ್ನ? ಓ, ಹಂಗಾದ್ರೆ ನಮ್ ಲಸ್ಮಕ್ಕನ ಅನುಮಾನ ನಿಜ ಆಯ್ತು. ನನ್ ತಾಗೆ ಸುಳ್ಳು ಹೇಳೋಗಿದ್ದಾಳ ನನ್ ಸೊಸೆ ನಮ್ಮ ಅಮ್ಮಗ್ ಚೆನ್ನಾಗಿಲ್ಲ ಅಂತನ. ಬೋರ್ಲಿ, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಬಾರಮ್ ಕೆಂಚಮ್ಮ, ಬಾ ಒಳಕ್ ಬಾ. ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ. ಚೆನ್ನಾಗಿದೀಯ ತಾನೆ ನೀನು?
ಹೂ ಕಣ್ಗುಂಡಕಯ್ಯ ಚೆನ್ನಾಗಿದೀವಿ. ನಮ್ಗೆ ಏನ್ ಬಂದೈತೆ, ನನ್ ಫೋನು ಚೆನ್ನಾಗಿರ್ಲಿಲ್ಲ, 2 ದಿವಸದಿಂದನ ಕೆಟ್ಟೋಗಿತ್ತು ನೋಡು. ನನ್ ಮಗಳಿಗೆ ಫೋನ್ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೇನೆ ನನಗೆ ನೋಡಂಗಾತು, ಅದಕ್ಕೆ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನೆ. ಎಲ್ಗೋಗ್ಯಾಳ ಅವಳು? ಅದು ಅದು ಇಲ್ಲೇ ಎಲ್ಲೋ ಹೊರಕ್ ಹೋಗಿದ್ದಾಳೆ, ಬತ್ತಾಳೆ. ನೀನ್ ಹೋಗು, ಬಸ್ಲಕ್ ಹೋಗಿ ಕೈ ಕಾಲು ತೊಳ್ಕೊಂಬರೋಗು. ನೀನ್ ತಿಂಡಿ ಕೊಡ್ತೀನಿ, ತಿಂಬಿವೆಂತಿ. ಅಯ್ಯೋ, ನಾನು ನಾಳೆ ಬರ್ತಾನ ತಿಂಡಿ ತಿನ್ಕೊಂಡೆ ಬಂದಿದ್ದೀನಿ. ಒಂದಿಷ್ಟು ಕೈ ಕಾಲು ತೊಳ್ಕೊಂಡು ರೂಮ್ನಾಗ ಹೋಗಿ ಮನೆ ಕೆಂಪ್ತೀನಿ. ನನ್ನ ಮಗಳು ಬಂದಾಗ ಕರೀರಿ ಅಷ್ಟೇ. ಸರಿ, ನಿನ್ ಮಗಳು ಬತ್ತಿದಂಗೆನೆ ಕರಿತೀನಿ, ಬರೀವ್ರಂತೆ, ಹೋಗ್ರಿ. ನೋಡ್ದೇನ್ ಗುಂಡಕಯ್ಯ, ನಿನ್ ಸೊಸೆ ಹೆಂಗ್ ಯಾಮಾರ್ಸಿ ನಿನ್ನ ಎಲ್ಲ ಹೋಗಿದ್ದಾಳೆ ಊರ್ ಸುತ್ತಕ್ಕೆ. ನಾನು ಅವಾಗ್ಲೇ ಹೇಳ್ದೆ ತಾನೆ, ಅವಳು ನೋಡ್ತಿದ್ರೆ ಆಸ್ಪತ್ರೆಗೆ ಹೋಗಂಗ್ ಕಾಣಿಸ್ತಿಲ್ಲ, ಎಲ್ಲ ಮದ್ವಿಗೋ ಫಂಕ್ಷನ್ಗೋ ಹೋಗ್ತಾ ಇದ್ದಾಳೇನೋ ಅಂತ ಅನ್ನಿಸ್ತೈತೆ ಅಂತಾನ. ಅದ್ ನಿಜ ಆತು ನೋಡಿ ಇವಾಗ. ಹೂ ಕಣೆ ಲಸ್ಮಕ್ಕ, ನೀನ್ ಹೇಳ್ದಾಗ ನನಗೂ ಹಂಗೆ ಅನಿಸ್ತು. ಅವಳು ಬೇರೆನೆ ಹೇ ಅಂತಾನ, ಗೊಳೋ ಅಂತಾನ ಕಣ್ಣೀರ್ ಸುರಿಸ್ತಿದ್ಲಲ್ಲ, ಅದಕ್ಕೆ ಅತ್ತ ಹೋದ್ರು ಹೋಗ್ಲೇಳು ಇರ್ಬೋದೇನೋ ಅಂತ ನಾನು ಕಳಿಸ್ದೆ. ಬೋರ್ಲಿ ಇರು, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಸರಿ ಕಣ್ಗುಣಕಯ್ಯ, ಇವಾಗ ನಾನು ಹೋಗ್ತೀನಿ. ಅವರಿಬ್ರು ಬಂದಾಗ ಬತ್ತೀನಿ ಆಮೇಲಿಂದನ, 1-2 ಗಂಟೆ 3 ಗಂಟೆ ಬಿಟ್ಟು. ಹ್ಞೂ ಸರಿ, ಹೋಗು, ಆಮೇಲೆ ಬಾ. ಒಳ್ಳೆ ಮಜಾ ಇರುತ್ತೆ ಅವಾಗ. ವಾ, ಈಗ ಬಂದ್ರೇನಪ್ಪ? ಹೆಂಗಿದ್ಲಮ್ಮ ನಿಮ್ಮ ಅಮ್ಮಯ್ಯ? ಚೆನ್ನಾಗಿದ್ಲೇನೆ? ಸೊಂಟ ನೋವು ವಾಸನೆ? ಅಯ್ಯೋ, ಏನು ಅಂತ ಹೇಳೋಣ ಬಿಡತ್ತೆ. ಸುಮ್ಕು ಕಂಬ್ಲಿರ್ದಾರ್ದೇನೆ ಬಟ್ಟೆ ಬೇರೆ ಓದ್ಕೊಂಡು ಹೋಗೈತೆ ಆ ಟ್ಯಾಂಕಿನ ತಕ್ಕೆ. ಕಾಲ್ಜಾರ್ ಬಿದ್ದು ಇವಾಗ ಎದ್ ಕುಕ್ಕಮಕ್ಕೂ ಆಗ್ತಿಲ್ಲ ನಮ್ಮ ಅಮ್ಮಯ್ಯಗೆ. ಅಷ್ಟೊಂದು ನೋವಾಗೈತೆ. ಅಯ್ಯೋ ಪಾಪ, ಅಲ್ಲ ಈ ವಯಸ್ಸಲ್ಲಿ ನಿಮ್ಮ ಅಮ್ಮಯ್ಯಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಬಿಡು. ನಾನು ಹೋಗಿ ನೋಡ್ಕೊಂಬತ್ತೀನಿ ನಿಮ್ಮ ಅಮ್ಮಯ್ಯ ಹೆಂಗಿದ್ದಾಳೆ ಅಂತಾನ. ಅಯ್ಯೋ ಅತ್ತೆ, ಅಯ್ಯೋ ಪರವಾಗಿಲ್ಲ ಬಿಡಿ, ಅವ್ರೇನು ಅಂದ್ಕೊಂಬಂದಿಲ್ಲ. ನಿಮ್ಗೆ ಮೊದ್ಲೇ ಹುಷಾರಿಲ್ಲ, ಕೈ ಕಾಲು ನೋವು ಮೊಣಕಾಲು ನೋವು ಅಂತೀರಾ. ಅಲ್ಗಾನ ಹೆಂಗ್ ಹೋಗ್ತೀರಾ ನೀವು? ನಾವಿಬ್ರು ಹೋಗಿ ನೋಡ್ಕೊಂಡ್ ಬಂದಿದೀವಿ, ಏನ್ ಪರವಾಗಿಲ್ಲ ಬಿಡಿ, ಚೆನ್ನಾಗಿದೆ. ಇನ್ 3 ದಿವಸದಾಗೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಸುಮ್ನಿರ ರತ್ತಮ್ಮ, ಹೋಗಿ ನೋಡ್ಕೊಂಡ್ ಬರ್ಲಿ ಪಾಪ. ನಿಮ್ಮ ಅಮ್ಮಗೆ ಚೆನ್ನಾಗಿಲ್ಲ ಅಂದ್ರೆ ಇವ್ ಅಕ್ಕ ಹೋಗಿ ನೋಡ್ದಿದ್ರೆ ನಿಮ್ಮ ಅಮ್ಮ ಏನ್ ತಿಳ್ಕೊಂಬಲ್ಲ ಇವ್ ಅಕ್ಕನ ಬಗ್ಗೆನಾ? ಲಕ್ಷ್ಮಕ್ಕಯ್ಯ, ನಿಮ್ಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕೊಳ್ರಿ. ಅಲ್ಲ, ನಮ್ಮ ಅತ್ತಿಗೆ ಮೊದ್ಲೇ ಚೆನ್ನಾಗಿಲ್ಲ. ಇವಾಗ ನಮ್ಮ ಅಮ್ಮ ನೋಡ್ಕೊಂಡ್ ಬರಕಂತಾನ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಟೌನಾಗೆ ಬಸ್ಸು ಲಾರಿ ಓಡಾಡ್ತಿರ್ತವೆ. ಇದಕ್ ಮೊದ್ಲೇ ಜಲ್ ನಡ್ಕೊಂಡು ಹೋಗಕ್ ಆಗಲ್ಲ. ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಯಾರು ಸುಮ್ನಿರಿ, ಏನು ಬೇಡ. ಅಬ್ಬಬ್ಬಾ, ಏನೇ ನಿಮ್ಮ ಅತ್ತೆ ಬಗ್ಗೆ ಇಷ್ಟೊಂದು ಕಾಳಜಿ ನಿನ್ಗೆ? ಬಿಡಮ್ಮ, ಅಲ್ಲ ನಿನ್ನಂತ ಸೊಸೆ ಸಿಗ್ಬೇಕು ಅಂದ್ರೆ ಈ ಗುಂಡಕಯ್ಯ ಪುಣ್ಯ ಮಾಡಿದಾಳೆ ಅನ್ಸುತ್ತೆ. ನಿಮ್ಮ ಅಮ್ಮನ ನೋಡಕ್ಕೆ ನಾನು ಯಾಕೆ ಟೌನಿಗೆ ಹೋಗೋಣ? ಇಲ್ಲೇ ನಮ್ಮ ಮನೆಗೆ ನೋಡ್ತೀನಿ ನಿಮ್ಮ ಅಮ್ಮನ್ನ. ಸುಮ್ನಿರತ್ತೆ ಆತ, ಏನ್ ಮಾತು ಅಂತ ಆಡ್ತೀಯ? ಅಲ್ಲ, ನೀನೇನ್ ಮಂತ್ರವಾದಿನೇ? ಈಗ ಮಂತ್ರ ಹಾಕ್ದೇಳ್ಕೇನೆ ನಮ್ಮಮ್ಮ ಇಲ್ಲಿಗೆ ಪ್ರತ್ಯಕ್ಷ ಆಗಕ್ಕೆ. ಸುಮ್ನಿರ, ಆಸ್ಪತ್ರೆಗಿರೋದು ಇಲ್ಲಿಗೆ ಹೆಂಗ್ ಬರುತ್ತೆ? ಸುಮ್ನೆ ನೋಡು, ಇವಾಗ ನಾನು ಮಂತ್ರ ಆಗ್ತಿದ್ದಂಗೆ ನಿಮ್ಮ ಅಮ್ಮ ಇಲ್ಲೇ ಪ್ರತ್ಯಕ್ಷ ಆಗ್ತಾಳೆ. ಓಂ ರಾಮ್ ರೀಂ ಕೆಂಚಮ್ಮ, ಪಾರೆ ನಿನ್ ಮಗಳು ಬಂದಿದ್ದಾಳೆ. ನೋಡೇನಮ್ಮ ಸೊಸೆ ಮುದ್ದು, ನಾನ್ ಮಂತ್ರ ಆಗ್ತಿದ್ದಂಗೆ ಆಸ್ಪತ್ರೆಗೆ ಸೊಂಟ ಮುರ್ಕೊಂಡ್ ಬಿದ್ದಿದ್ ನಿಮ್ಮ ಅಮ್ಮಯ್ಯ ಹೆಂಗ್ ಪ್ರತ್ಯಕ್ಷ ಆಗ್ಬಿಟ್ಲು ಇಲ್ಲಿ. ಅತ್ತೆ, ನಾನ್ ತಪ್ಪಾಯ್ತು, ನಾನು ಕ್ಷಮಿಸ್ಬಿಡತ್ತೆ. ನೀನಾದ್ರೂ ಸೊಸೆ ಸುಳ್ಳು ಹೇಳಿದ್ರೆ ಏನೋ ಒಂದ್ ಪಕ್ಷ ಬಿಡು ಅನ್ಬೋದು. ನನ್ನ ಮಗನು ನಂತ ನಿಜ ಹೇಳಿಲ್ವಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತಾನ. ಯಮವ್, ನಾನ್ ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ನಾನಾದ್ರೂ ನಿಂತಾಗ ನಿಜ ಹೇಳ್ಬೇಕಾಗಿತ್ತು. ನಾವು ಗಂಧದ ಗುಡಿ ಪಿಕ್ಚರ್ ನೋಡಕ್ ಹೋಗಿದ್ವಿ ಕಣಮ್ಮ. ಗಂಧದ ಗುಡಿ ಪಿಕ್ಚರ್ ನೋಡಕ್ ಹೋಗಿದ್ರಾ? ಅಯ್ಯೋ ಶಿವನೇ, ಅಲ್ಲ ನಂತ ಹೇಳಿದ್ರೆ ಗಂಧದ ಗುಡಿ ಪಿಕ್ಚರ್ ನೋಡಕ್ ಹೋಗ್ತೀನಿ ಅಂತಾನ. ನಾನು ನಿಮ್ ಜೊತೆಗೆ ಬತ್ತಿದ್ನಲ್ಲ ಪಿಕ್ಚರ್ ನೋಡಕ್ಕೆ. ನಾನು ಪುನೀತ್ ರಾಜ್ಕುಮಾರ್ ಪಿಕ್ಚರ್ ನೋಡ್ಬೇಕು, ಕೊನೆ ಪಿಕ್ಚರು ಅಂತಾನ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನನಗೆ ಹೇಳ್ದಂಗ ಹಂಗೆ ಹೋಗಿದ್ದೀರಲ್ಲ, ಎಲ್ಲರೂ ಹೋಗಿ ನೋಡ್ಕೊಂಡ್ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ಗಂಧದ ಗುಡಿ ಪಿಕ್ಚರ? ಅಯ್ಯೋ, ನನಗೂ ತುಂಬಾ ಆಸೆ ಇತ್ತು ಗಂಧದ ಗುಡಿ ಪಿಕ್ಚರ್ ನೋಡ್ಬೇಕು ಅಂತಾನ. ನಾನು ಬತ್ತಿದ್ದೆ ಹೇಳಿದ್ರೆ. ಬಿಡ್ರಿ, ಏನ್ ಮಾಡಕ್ಕಾಗುತ್ತೆ ಇವಾಗ. ನೀವಿಬ್ರು ನೋಡ್ಕೊಂಡ್ ಬಂದಿದ್ದೀರಾ ಇವತ್ತು, ಇನ್ನೊಂದ್ ದಿವಸ ಎಲ್ರೂ ಹೋಗೋಣ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.